ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ 22ನೇ ದಿನಕ್ಕೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಕಾಫಿ ಕುಡ್ಕೊಂಡು ಜಿಮ್ಮಿಗೆ ಬಂದುಬಿಟ್ಟಿದ್ವಿ. ಇದು 22ನೇ ದಿನ. ನೋಡ್ತಾ 22ನೇ ದಿನ ಬಂತು ಗೊತ್ತೇ ಆಗಿಲ್ಲ. ಬಂದ್ಬಿಟ್ಟು ಇವಾಗ ಸ್ಟ್ರೆಚಿಂಗ್ ಎಲ್ಲ ಮಾಡಿದ್ವಿ. ಆಮೇಲೆ ಡೆಡ್ ಹ್ಯಾಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪೈನ್. ಅಗೇನ್ ವಾರ್ಮಪ್ ಎಲ್ಲ ಸ್ಟಾರ್ಟ್ ಆಯಿತು. ಇವಾಗ ಮೇನ್ ವರ್ಕೌಟ್ಗಿಂತ ಮುಂಚೆ ಸ್ವಲ್ಪ ಬಾಡಿ ವಾರ್ಮಪ್ ಮಾಡಬೇಕು, ಸ್ವಲ್ಪ ಗರಂ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಬರ್ಫೀಸು, ಬೋಟ್ ಹೋಲ್ಡು, ಓಕೆ, ಮೌಂಟೇನ್ ಕ್ಲೈಂಬರ್ಸು ಎಲ್ಲ ಮಾಡಿದೆ. ಇವಾಗ ನೋಡಿ ವರ್ಕೌಟ್ ಸ್ಟಾರ್ಟ್ ಆಯಿತು. 3 ಪುಲ್ಲಪ್ಸ್ ಇದೆ, 3 ಸೆಕೆಂಡ್ ಹೋಲ್ಡ್ ಪುಲ್ಲಪ್ಸ್ ಆದ ನಂತರ, ಆಮೇಲೆ 3 ಪುಲ್ಲಪ್ ಅಗೇನ್ ಹೋಲ್ಡ್ ಆದ ನಂತರ ಮತ್ತೆ 3 ಪುಲ್ಲಪ್ ಕಂಟಿನ್ಯೂ ಮಾಡಬೇಕು ಅಗೇನ್. ಆಮೇಲೆ ಮತ್ತೆ 3 ಸೆಕೆಂಡ್ ಹೋಲ್ಡು. ಓಕೆ, ಆ್ಯಕ್ಚುಲಿ ಹೆಡ್ ಹೋಲ್ಡ್ ಇದೆ ಅದು. ದೆನ್ ಆಫ್ಟರ್ ದ್ಯಾಟ್ ಅಗೇನ್ 3 ಪುಲ್ಲಪ್ಸ್. ಇದು 1 ಗೋ ಒಳಗಡೆ ಮಾಡ್ಬೇಕು ನಾವು. ಓಕೆ, ಅದಾದ ನಂತರ ಆ್ಯಕ್ಟಿವ್ ಹೋಲ್ಡ್ ಅಂತಂದರೆ ಈ ಥರ. ಓಕೆ, ಇವಾಗ ಮಾಡ್ತೀನಿ ನೋಡಿ ಹೋಲ್ಡ್. ಇದು ಆ್ಯಕ್ಟಿವ್ ಹೋಲ್ಡು ಈ ಥರ. ಓಕೆ, ಅದಾದ ನಂತರ ಬಾಸ್ ಟ್ರೈ ಮಾಡೋಕ್ಕೆ ಹೋಗ್ತಿದ್ದಾರೆ, ಡೈರೆಕ್ಟಾಗಿ ಪುಲ್ಲಪ್ ಟ್ರೈ ಮಾಡ್ತಿದ್ದಾರೆ. ಫಸ್ಟ್ ವೀಕೆ ಡೈರೆಕ್ಟಾಗಿ ಪುಲ್ಲಪ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಂದರೆ ಏನು ಹೇಳಬೇಕು ಇವ್ರಿಗೆ. ನೋಡಿ ಜಂಪ್ ಮಾಡ್ತಾರೆ, ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಸೊ ವಿ ಹ್ಯಾವ್ ಟು ಸ್ಟ್ರೆಂಥನ್ ಇಟ್. ಅದಕ್ಕೋಸ್ಕರ ಪುಲ್ಲಪ್ ಮಾಡೋರಿಗೆ, ಯಾರಿಗೆ ಬರಲ್ಲ ಕಲಿಬೇಕನ್ನೋರಿಗೆ ಫಸ್ಟ್ ಆಸ್ಟ್ರೇಲಿಯನ್ ಪುಲ್ಲಪ್ ಮಾಡಬೇಕು ಈ ಥರ. ಓಕೆ, 10 into 3 ಸೆಟ್ಸ್ ಮಾಡಬೇಕು. ಸೊ ಎಸ್, ಈ ಥರ ಪುಲ್ಲಪ್ ಮಾಡಿಬಿಟ್ಟು ಹೋಲ್ಡ್ ಮಾಡಬೇಕು. ಸೊ ಅದಾದ ನಂತರ ಪುಷಪ್ ಇದೆ, 15 ಪುಷಪ್ಸ್. 1 ಗೋ ಒಳಗಡೆ 15 ಪುಷಪ್ಸ್ ಮಾಡಬೇಕು. ಅದಂತೂ ಆರಾಮಾಗಿ ಮಾಡ್ತಾರೆ ನಾರ್ಮಲಿ. ಸೊ 15 ಪುಷಪ್ಸ್ ಆದ ನಂತರ 10 ಸೆಕೆಂಡ್ ಹೋಲ್ಡ್ ಇದೆ ಬಾಟಮ್ ಒಳಗಡೆ. ಅಗೇನ್ 15 ಪುಷಪ್ಸ್ ಇತ್ತು. ಓಕೆ, ನಾನು ಮರೆತುಬಿಟ್ಟಿದ್ದೆ. ಸೊ ಅದಕ್ಕೆ ಹೇಳ್ತಾ ಇದ್ದೆ. ಆಮೇಲೆ ಕೋಚ್ ಅಂದರೆ ಇಲ್ಲ, ಇನ್ನೂ 15 ಪುಷಪ್ಸ್ ಇದೆ ಅಂತ. ಸೊ ಇದು 3 ಸೆಟ್ಸು. ಅದಾದ ನಂತರ ಬಾಸ್ ಡೈರೆಕ್ಟಾಗಿ ಪುಷಪ್ಸ್ ಟ್ರೈ ಮಾಡ್ತಿದ್ದಾರೆ. ಆರ್ಚ್ ಆಗ್ತಿದೆ, ಅದು ಲೋವರ್ ಬ್ಯಾಕ್ ಮೇಲೆ ಬರುತ್ತಂತ ನಾನು ಹೇಳಿದೆ. ಅದಕ್ಕೋಸ್ಕರ ಆಮೇಲೆ ಅವಳವರು ಇನ್ಕ್ಲೈನ್ ಪುಷಪ್ಗೆ. ಸೊ ಫಾರ್ಮ್ ವಾಸ್ ಟೂ ಕ್ಲೀನ್. ಯಾಕೆಂದರೆ ಇದು ಇಂಪಾರ್ಟೆಂಟು. ಫಸ್ಟ್ಗೆ ಇದನ್ನೆಲ್ಲ ಮಾಡಿದ್ರೇ ಸ್ವಲ್ಪ ಸ್ಟ್ರೆಂತ್ ಬರುತ್ತೆ. ಸ್ಟ್ರೆಂತ್ ಆದ ನಂತರ ಆಮೇಲೆ ನೀವು ನಾರ್ಮಲ್ ಪುಷಪ್ಸ್ ಮಾಡ್ಬೋದು. ದಿಸ್ ವಾಸ್ ಫಾರ್ ಬಿಗಿನರ್ಸ್. ಸೊ ಅದಾದ ನಂತರ ಎಲ್ ಸೆಟ್ ಇದೆ, 10 ಸೆಕೆಂಡ್ ಎಲ್ ಸೆಟ್ಸು. ಆಮೇಲೆ ಟೋಸ್ ಟು ಬಾರ್ ಮಾಡಬೇಕು. ಇದು ಈ ಮಾಮ್ ಅಂತಂದರೆ ಎವ್ರಿ ಮಿನಿಟ್ ಈ ವರ್ಕೌಟನ್ನು ಮಾಡಬೇಕು. ಅಂದರೆ ಟೋಟಲ್ 6 ಸೆಟ್ಸ್ ಆಗುತ್ತೆ. ಅದೇ ರೀತಿ ಬಿಗಿನರ್ಸ್ಗೆ ಟಕ್ ಹೋಲ್ಡ್ ಇರುತ್ತೆ ಈ ಥರ. ಅದಾದ ನಂತರ ನೀ ಟು ಚೆಸ್ಟ್. ಸೊ ಇವರಿಗೂ ಕೂಡ 6 ಸೆಟ್ಸ್ ಇದೆ. ಇದು ಕೂಡ ಈ ಮಾಮ್. ಓಕೆ, ಸೊ ಪಾಸ್ ಮಾಡ್ತಿದ್ದಾರೆ, ಬಿಗಿನರ್ಸ್ ಅಲ್ಲ, ಸೊ ಮಾಡಬೇಕು ಇದನ್ನು ಇಲ್ಲಿಂದ. ಸೊ ದಿಸ್ ವಾಸ್ ದ ಸಿಚುವೇಶನ್. ಬಟ್ ಸ್ಟಿಲ್ ಅದು ಸ್ಮೈಲ್ ಇದೆ ಫೇಸ್ ಒಳಗಡೆ. ಐ ಲೈಕ್ ದ್ಯಾಟ್. ಅದಾದ ನಂತರ ಸ್ಕಾಟ್ಸು, 10 ಸೆಕೆಂಡ್ ಹೋಲ್ಡ್ ಮಾಡಬೇಕು, 15 ಜಂಪ್ ಸ್ಕಾಟ್ಸ್ ಮಾಡಬೇಕು. ನೋಡೋದಕ್ಕೆ ತುಂಬ ಈಸಿ ಕಾಣಿಸ್ತಿದೆ, ಬಟ್ 6 ಸೆಟ್ಟು ಅಂದರೆ 6 ಮಿನಿಟು. ಓಕೆ, ಎವ್ರಿ ಮಿನಿಟ್ ನಾವು ಇದನ್ನು ಮಾಡಬೇಕು. ಸೊ ದ್ಯಾಟ್ ಮೀನ್ಸ್ ಆಲ್ಮೋಸ್ಟ್ 90 ಸ್ಕಾಟ್ಸು, 90 ಜಂಪ್ ಸ್ಕಾಟ್ಸ್. ನಾಟ್ ಈಸಿ ಗೈಸ್, ನಾಟ್ ಎಟ್ ಆಲ್ ಈಸಿ. ಇಲ್ಲಿ ನೋಡಿ ಬಾಸ್ಗೆ ಸಾಕಾಗಿ ಹೋಗಿದೆ. ಯಾಕಾದರೂ ಜಿಮ್ಮಿಗೆ ಬಂದು ಅಂತ ಅನಿಸ್ತಿರ್ಬೋದು, ಮೇ ಬಿ, ಐ ಡೋಂಟ್ ನೋ. ಬಟ್ ಯಾ, ಇಟ್ಸ್ ಗುಡ್. ಸೊ ಆಮೇಲೆ ಬಂದುಬಿಟ್ಟು ಚಿನ್ನಪ್ 5 ಚಿನ್ನಪ್ ಇದೆ, 10 ಸೆಕೆಂಡ್ ಹೋಲ್ಡು. ಓಕೆ, ಇದು ಲಾಸ್ಟ್ ವರ್ಕೌಟು. ಇದು ಅಗೇನ್ ಇದು ಈ ಮಾಮ್ ಬಂದರೆ ಆಯಿತು, ನಮ್ಮದು ಕತೆ ಹೋಗಿರುತ್ತೆ. ಸೊ ಅಂದರೆ 6 ಸೆಟ್ ಮಾಡಬೇಕು ನಾವು. ಇದು ಎವ್ರಿ ಮಿನಿಟು 1 ಮಿನಿಟ್ ಒಳಗಡೆ ಎಷ್ಟು ಮಾಡ್ತಾರೋ ಮಾಡಿ, ಆಮೇಲೆ ರೆಸ್ಟ್ ಮಾಡಿ, ಆಮೇಲೆ ಮತ್ತೆ ನೆಕ್ಸ್ಟ್ ಮಿನಿಟ್ ಸ್ಟಾರ್ಟ್ ಮಾಡಬೇಕು. ಸೊ ಇದು ಬಿಗಿನರ್ಸ್ಗೆ ಸಪೈನ್ ರೋಸ್ ಅಂತ ಬರುತ್ತೆ. ಸಪೈನ್ ರೋಸ್ 5 ಮಾಡಿಬಿಟ್ಟು 10 ಸೆಕೆಂಡ್ ಹೋಲ್ಡು. ಇವ್ರಿಗೆ ಕೂಡ ಈ ಮಾಮ್ 6 ಮಿನಿಟ್ಸ್. ಯಾರಾದರೂ ಮಾಡ್ಬೇಕಂತಕೊಂಡ್ರೆ ಇದನ್ನು ಫಾಲೋ ಮಾಡ್ಬೋದು ಈ ವರ್ಕೌಟನ್ನು. ಓಕೆ ಗಾಯ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್.